ಸಿಂಹರಾಶಿ ಉದ್ಯೋಗದ ದೃಷ್ಟಿಯಿಂದ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯಾಗ್ತಕ್ಕಂಥದ್ದಿದೆ. ಹಾಗಾಗಿ ಉದ್ಯೋಗದ ವಿಚಾರದಲ್ಲಿ ಯಾವ ಯಾವ ನಿರ್ಧಾರಗಳನ್ನು ಮಾಡಬೇಕು, ಹೇಗೆ ಒಂದು ಸರಿಯಾದಂತಹ ಹೆಜ್ಜೆಯನ್ನು ಇಡಬೇಕು ಅನ್ನುವಂಥದ್ರ ಬಗ್ಗೆ ಚಿಂತನೆಯನ್ನು ನಡೆಸಿ ನಂತರದಲ್ಲಿ ಮುಂದುವರಿಯುವಂಥದ್ದು. ಗರ್ಭಿಣಿ ಸ್ತ್ರೀಯರಿಗೆ ಕಾಲ್ನೋವಿನ ಸಮಸ್ಯೆಯಿಂದ ಒಂದಷ್ಟು ತೊಂದರೆಗಳು ಆಗುವಂಥದ್ದಾಗತ್ತೆ. ಸ್ನೇಹಿತರು, ಬಂಧುಗಳು ಅಥವಾ ನಿಮ್ಮ ವಿಶ್ವಾಸಿಗರು, ಆತ್ಮೀಯರು ನಿಮ್ಮಿಂದ ಒಂದಷ್ಟು ಸಹಾಯವನ್ನು, ಸಹಕಾರವನ್ನು ಪಡ್ಕೊಳ್ತಾರೆ ಅನ್ನುವಂಥದ್ದು. ಯಾವ ವಿಚಾರದಲ್ಲೂ ಕೂಡ ಸರಿಯಾದಂತಹ ನಿರ್ಧಾರಕ್ಕೆ ಬರೋಕ್ಕೆ ಅವಕಾಶಗಳಾಗೋದಿಲ್ಲ. ಅಂದರೆ ಗೊಂದಲಗಳನ್ನು ಹೆಚ್ಚು ಮಾಡ್ಕೊಳ್ತೀರಿ. ಇರುವಂತಹ ಸಮಸ್ಯೆಗಳನ್ನು ಮೊದಲು ಬಗೆಹರಿಸಿಕೊಂಡು ನಂತರದಲ್ಲಿ ಹೊಸ ಹೊಸ ನಿರ್ಧಾರಗಳನ್ನು ಮಾಡಬೇಕಾದಂಥದ್ದು. ಅನಗತ್ಯವಾದಂತಹ ಆಲೋಚನೆಗಳು ಮನಸ್ಸಿಗೆ ಬೇಸರವನ್ನು ತರ್ತಕ್ಕಂಥದ್ದಾಗತ್ತೆ. ಸಾಯಂಕಾಲದ ಹೊತ್ತಿಗೆ ಹಣ ಮತ್ತು ಒಳ್ಳೆಯ ಒಂದು ವಾರ್ತೆ ನಿಮ್ಮ ಕೈ ಸೇರ್ತಕ್ಕಂಥದ್ದು, ನಿಮಗೆ ಅನುಭವಕ್ಕೆ ಬರ್ತಕ್ಕಂಥದ್ದು ಆಗಬಹುದು ಅಂತ ಅರ್ಥ. ಮಹಾಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಬಿಳಿಯ ಎಕ್ಕದ ಹೂವುಗಳಿಂದ ಮಹಾಗಣಪತಿಯನ್ನು ಅರ್ಚನೆ ಮಾಡಿ ಶುಭವಾಗಿ. ಕನ್ಯಾರಾಶಿ ಹಿರಿಯರ, ಗುರುಗಳ ಆಶೀರ್ವಾದ, ಮಾರ್ಗದರ್ಶನ ಸಿಕ್ಕುವಂತಹ ದಿವಸ. ಬಹಳ ತಾಳ್ಮೆಯಿಂದ ಅಥವಾ ಕುತೂಹಲದಿಂದ, ಶ್ರದ್ಧಾ ಭಕ್ತಿಗಳಿಂದ ಆ ಮಾರ್ಗದರ್ಶನವನ್ನು ಸ್ವೀಕಾರ ಮಾಡಿ ಸರಿಯಾದಂತಹ ನಿರ್ಧಾರಗಳನ್ನು ಮಾಡಿ ಜೀವನೋದ್ಧಾರಕ್ಕೆ ಯಾವುದು ಬೇಕೋ ಅದನ್ನು ಅಳವಡಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಸಾಮಾಜಿಕವಾದಂತಹ ಕಾರ್ಯಕ್ರಮದಲ್ಲಿ ಸ್ಥಾನಮಾನಗಳು ಅಥವಾ ಇನ್ಯಾವುದೋ ಒಂದು ನಿಮಗೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದಿದೆ. ನಷ್ಟವಾಗಿರತಕ್ಕಂತಹ ವಸ್ತುವಾಗಲಿ, ಹಣವಾಗಲಿ ಮತ್ತೆ ಪ್ರಾಪ್ತವಾಗ್ತಕ್ಕಂತಹ ಯೋಗ ನಿಮಗೆ ಇರತಕ್ಕಂಥದ್ದು. ಪ್ರಾಣಿಗಳನ್ನು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಲಾಭ. ಯಾವ ಯಾವ ಸಾಕು ಪ್ರಾಣಿಗಳಿದೆ ಅವುಗಳನ್ನು ವ್ಯಾಪಾರ ಮಾಡಿ ಆ ವ್ಯವಹಾರವನ್ನು ನಡೆಸ್ತಾ ಇರತಕ್ಕಂಥವರಿಗೆ ಅಧಿಕವಾದಂತಹ ಲಾಭ ಸಿಕ್ಕುವಂತಹ ದಿವಸ. ಮನೆಯ ಅಲಂಕಾರಕ್ಕೋಸ್ಕರವಾಗಿ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದ್ದು, ಅದಕ್ಕೋಸ್ಕರವಾಗಿ ಹಣವನ್ನು ಖರ್ಚು ಮಾಡ್ತಕ್ಕಂಥದ್ದಾಗತ್ತೆ. ದಿನವಿಡೀ ಶ್ರಮದಾಯಕವಾದಂತಹ ಕೆಲಸ, ಆದರೆ ಅದರಿಂದ ತೃಪ್ತಿ ಸಿಕ್ಕುತ್ತೆ. ಎಷ್ಟು ಕಷ್ಟಪಟ್ಟರೂ ಕೂಡ ಕಷ್ಟ ಅಂತ ಹೇಳಿ ಅನಿಸೋದಿಲ್ಲ. ಯಾವುದೋ ಒಂದು ರೀತಿಯ ಸಮಾಧಾನ, ಸುಖ ಅದರಿಂದ ಲಭಿಸ್ತಕ್ಕಂಥದ್ದು, ಮನಸ್ಸಿಗೆ ಹಿತವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಕಾರ್ತವೀರ್ಯಾರ್ಜುನನನ್ನು ಪ್ರಾರ್ಥನೆ ಮಾಡಿ. ಕಾರ್ತವೀರ್ಯಾರ್ಜುನೋ ನಾಮ ರಾಜಾ ಬಾಹು ಸಹಸ್ರವಾನ್ ಯಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂಚ ಲಭ್ಯತೆ ಎಂಬತಕ್ಕಂತಹ ಮಂತ್ರವನ್ನು 8 ಬಾರಿ ಪಠನೆ ಮಾಡಿ ಶುಭವಾಗಿ. ತುಲಾರಾಶಿ ನಿಮ್ಮ ಉದ್ದೇಶವನ್ನು ಯಾವ ಮಾರ್ಗದಲ್ಲಿ ಕೊಂಡೊಯ್ತಾ ಇದ್ದೀರಿ ಅದಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳ ಜೊತೆಯಲ್ಲಿ ನೀವು ಮುಕ್ತವಾಗಿ ಚರ್ಚೆಯನ್ನು ಮಾಡಬೇಕು. ಅದರ ಸಾಧಕ ಬಾಧಕಗಳನ್ನು ಸರಿಯಾಗಿ ತಿಳ್ಕೊಂಡು ನಂತರದಲ್ಲಿ ಕೊನೆಯ ನಿರ್ಧಾರವನ್ನು ಮಾಡಬೇಕಾಗತ್ತೆ. ವ್ಯಾಪಾರಕ್ಕೋಸ್ಕರವಾಗಿ ಅಥವಾ ಇನ್ಯಾವುದೋ ವ್ಯವಹಾರಕ್ಕೋಸ್ಕರವಾಗಿ ಈ ದಿವಸ ಹಣ ಹೂಡಿಕೆಯನ್ನು ಮಾಡಬೇಡಿ ಅನ್ನುವಂಥದ್ದು. ನಿಮ್ಮ ವೈಯಕ್ತಿಕವಾದಂತಹ ಜೀವನಕ್ಕೆ ಒಂದಷ್ಟು ಸಮಯವನ್ನು ಕೊಡಬೇಕು. ಬೇರೆ ಬೇರೆ ನಿಮ್ಮ ಉದ್ಯೋಗವಾಗಬಹುದು, ವೃತ್ತಿಯಾಗಬಹುದು, ಅಥವಾ ಸಾರ್ವಜನಿಕವಾದಂತಹ ಕೆಲಸಗಳಾಗಬಹುದು, ಇವೆಲ್ಲದಕ್ಕೂ ಸಮಯ ಇರುತ್ತೆ. ಆದರೆ ನಿಮ್ಮ ವೈಯಕ್ತಿಕವಾದಂತಹ ಬೆಳವಣಿಗೆ ಅಥವಾ ವೈಯಕ್ತಿಕವಾದಂತಹ ಕೆಲವಷ್ಟು ವಿಚಾರಕ್ಕೆ ಸಮಯವನ್ನು ಮೀಸಲಾಗಿಟ್ಟುಕೊಳ್ಬೇಕು. ಅದನ್ನು ಸದ್ವಿನಿಯೋಗ ಮಾಡಿಕೊಳ್ಬೇಕಾದಂಥದ್ದು. ನಿಮ್ಮ ಏಕಾಗ್ರತೆಗೆ ತೊಂದರೆ ಅಥವಾ ಅಡ್ಡಿ ಎನ್ನುವಂಥದ್ದು ಇರುವಂತಹ ದಿವಸ. ಮಕ್ಕಳಿಂದ ಶುಭವಾದಂತಹ ವಾರ್ತೆ, ಅದು ಸ್ವಾಭಾವಿಕವಾಗಿ ತುಂಬ ಸಂತೋಷವನ್ನು ಉಂಟು ಮಾಡ್ತಕ್ಕಂಥದ್ದು. ಹಳೆಯ ನೆನಪುಗಳಿಂದ ಒಂದಷ್ಟು ಬೇಸರವಾಗುತ್ತೆ, ಜೊತೆಗೆ ನೋವನ್ನು ಅನುಭವಿಸ್ತೀರಿ. ಹಿಂದೆ ಯಾವತ್ತೋ ಏನೋ ಘಟನೆ ನಡೆದಿರುತ್ತೆ, ಆದರೆ ಅದೇ ವಿಚಾರ ಇವತ್ತು ನಾವು ಗಮನಿಸಿದಾಗ ಅದಕ್ಕಿಂತ ಭಿನ್ನವಾದಂತಹ ರೀತಿಯಲ್ಲಿ ಅಥವಾ ಅದಕ್ಕಿಂತ ಅತ್ಯುತ್ಕೃಷ್ಟವಾದಂತಹ ರೀತಿಯಲ್ಲಿ ಇರತಕ್ಕಂಥದ್ದು ಹಿಂದಿನ ಸಂದರ್ಭವನ್ನು ನೆನೆದು ನೋವನ್ನು ಪಡ್ತಕ್ಕಂಥದ್ದು ಆಗಬಹುದು. ಆಂಜನೇಯ ಸ್ವಾಮಿಯನ್ನು ಸ್ಮರಣೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ ದೂರದ ಬಂಧುಗಳಾಗಲಿ ಅಥವಾ ಸ್ನೇಹಿತರಾಗಲಿ, ಅಪರೂಪದ ಗೆಳೆತನವನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳಾಗಲಿ ಮನೆಗೆ ಬರಬಹುದು ಅಥವಾ ಭೇಟಿಯಾಗಬಹುದು. ಸ್ವಾಭಾವಿಕವಾಗಿ ಆಶ್ಚರ್ಯ ಜೊತೆಗೆ ಅತಿಯಾದಂತಹ ಸಂತೋಷವಾಗ್ತಕ್ಕಂಥದ್ದು. ಆರೋಗ್ಯದ ಬಗ್ಗೆ ತಾತ್ಸಾರವನ್ನು ಮಾಡಬೇಡಿ. ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿ ನಿಮಗೆ ಅನ್ನಿಸಬಹುದು, ಆದರೆ ಯಾವುದೇ ರೀತಿಯ ಆರೋಗ್ಯದ
ವ್ಯತ್ಯಯದ ಸೂಚನೆಗಳು ಕಂಡ್ರೆ ತತ್ಕ್ಷಣದಲ್ಲಿ ಅದರ ಬಗ್ಗೆ ಸರಿಯಾದಂತಹ ಗಮನವನ್ನು ಹರಿಸಿ ದೀರ್ಘಕಾಲದ ಸಮಸ್ಯೆಗಳು ಏನೇ ಇದ್ದರೂ ಅದು ವ್ಯಾವಹಾರಿಕವಾಗಿರ್ಬೋದು ಅಥವಾ ಕೌಟುಂಬಿಕವಾಗಿರ್ಬೋದು ಅದೆಲ್ಲವುದಕ್ಕೂ ಕೂಡ ನಿಮಗೆ ಪರಿಹಾರ ಅಥವಾ ಏನೋ ಒಂದು ಸರಿಯಾದಂತಹ ಮಾರ್ಗಸೂಚಿ ಸಿಕ್ಕುವಂತಹ ದಿವಸ. ಕೆಲಸದ ಒತ್ತಡದಿಂದ ಒಂದಷ್ಟು ಕೋಪ ಹೆಚ್ಚಾಗಬಹುದು, ಮೇಲಿಂದ ಮೇಲೆ ಕೆಲಸಗಳು ಬರುತ್ತೆ, ಏನು ಯೋಚನೆ ಮಾಡೋದಕ್ಕೂ ಅವಕಾಶಗಳಾಗೋದಿಲ್ಲ, ಅಥವಾ ನೀವು ಅಂದುಕೊಂಡಂತಹ ರೀತಿಯಲ್ಲಿ ಯಾವ ನಿರ್ಧಾರವನ್ನು ಮಾಡೋದಕ್ಕೆ ಯಾವ ಕೆಲಸವನ್ನು ಮಾಡೋದಕ್ಕೆ ಆಗದೇ ಇರತಕ್ಕಂಥದ್ದು ಕೋಪಕ್ಕೆ ಕಾರಣವಾಗುತ್ತೆ. ನಿಮ್ಮ ವರ್ತನೆ ಮನೆಯವರಿಗೆ ಬೇಸರವಾಗುತ್ತೆ. ನೀವು ಯಾತಕ್ಕೋಸ್ಕರ ಹೀಗೆ ಆಡ್ತಾ ಇದ್ದೀರಿ ಅನ್ನುವಂಥದ್ದು ಅದು ನಿಮಗೆ ಮಾತ್ರ ಗೊತ್ತು. ಆದರೆ ಅದನ್ನು ಗಮನಿಸಿದಂತಹ ಮನೆಯ ಸದಸ್ಯರಿಗೆ ನಿಮ್ಮ ಬಗ್ಗೆ ಏನೋ ಒಂದು ರೀತಿಯ ಬೇಸರವಾಗುತ್ತೆ. ಯಾಕೆ ಹೀಗೆ ಆಡ್ತಾ ಇದ್ದಾರೆ ಅನ್ನುವಂಥದ್ದು ಪ್ರಶ್ನೆಯಾಗಬಹುದು. ಮನೆಯ ಕೆಲಸದ ಬಗ್ಗೆ ಕಾಳಜಿಯನ್ನು ವಹಿಸಿ ಗೌರವ ಹೆಚ್ಚಾಗ್ತಕ್ಕಂಥದ್ದು. ನರಸಿಂಹಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.